ಆತ್ಮೀಯರೇ, ಇವತ್ತು ನಾವು GPSTR, SDA, FDA, KS, ಪೊಲೀಸ್ ಕಾನ್ಸ್ಟೇಬಲ್, RRB ಎಲ್ಲ ಪರೀಕ್ಷೆಗಳಿಗೆ ಖಂಡಿತವಾಗಿ ಕೇಳಬಹುದಾದಂತಹ ಕೆಲವು ಪ್ರಶ್ನೆಗಳನ್ನು ನಾವು ಇವತ್ತು ನೋಡುವ. ಇವತ್ತು ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ತೆಕ್ಕೊಳ್ತಾ ಇದ್ದೇನೆ ನಾನು. ಅದಕ್ಕಿಂತ ಮೊದಲು ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡೋದು, ನೀವು ನೋಡಿದ ನಂತರ ಖಂಡಿತವಾಗಿ ನಿಮಗೆ ಲೈಕ್ ಆಗ್ತದೆ ಇದರಲ್ಲಿರುವ ಪಾಯಿಂಟ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ನನಗೆ ನೀವು ಎಲ್ಲೋ ಕೂತು ಪಾಠ ಕೇಳುವವರಿಗೆ ನಾನು ಹೇಗಪ್ಪ ಪಾಠಗಳನ್ನು ಹೇಳಲಿ ಅಂತ ನನಗೆ ಕನ್ಫ್ಯೂಷನ್ಸ್ ಇತ್ತು. ಆದ್ರೆ ನೀವೀಗ ನನ್ನನ್ನು ಗುರುಮಾತೆ ಅಂತ ಒಪ್ಪಿಕೊಂಡಿದ್ದೀರಿ. ಅಂದ್ರೆ ಅದರ ಅರ್ಥ ಏನು, ನಮ್ಮ ಸ್ಟೂಡೆಂಟ್ಸ್ ನನ್ನನ್ನು ಆಕ್ಸೆಪ್ಟ್ ಮಾಡಿದ್ರು ಅಂತ. ಯಾವಾಗ ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ಟೀಚರ್ ಅಂತ ಒಂದು ಸ್ವೀಕರಿಸ್ತಾರ, ಆಗ ನಾವು ಅವರನ್ನು ಹೆಚ್ಚು ಹೆಚ್ಚು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ತುಂಬಾ ಥ್ಯಾಂಕ್ಸ್. ಪ್ರಶ್ನೆಗಳನ್ನು ನೋಡುವಲ್ಲ. ಒಂದು ಮಾರಿಷಸ್ ದ್ವೀಪ ಗೊತ್ತುಂಟಲ್ಲ ಎಲ್ಲರಿಗೂ. ಅದರಲ್ಲಿ ಒಂದು ಮರದ ಪ್ರಭೇದ, ಅದರಲ್ಲಿರುವಂತಹ ಹಣ್ಣುಗಳನ್ನು ತಿನ್ನುವಂತಹ ಒಂದು ಪಕ್ಷಿ ನಶಿಸಿ ಹೋದದ್ದರಿಂದ ಆ ಮರವೇ ನಶಿಸಿ ಹೋಯ್ತು. ಅಂದ್ರೆ ಈಗ ಆ ಮರದ ಪ್ರಭೇದ ಇಲ್ಲ, ಆ ಮರದ ಯಾವುದೇ ಸಸ್ಯಗಳು ಈಗ ಇಲ್ಲ. ಇದಕ್ಕೆ ಕಾರಣ ಯಾವ ಪಕ್ಷಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದು. ಉತ್ತರ ಏನಿದಕ್ಕೆ ಊಹಿಸಿಕೊಂಡ್ರಲ್ಲ ನೀವು, ಡೋಡೋ ಪಕ್ಷಿ. ಡೋಡೋ ಪಕ್ಷಿ ತುಂಬಾ ಚಂದದ ಒಂದು ಪಕ್ಷಿ, ನಡೆದಾಡುವಂತಹ ಪಕ್ಷಿ. ಇದು ಮೊಟ್ಟೆಗಳನ್ನಿಟ್ಟು ಮರಿ ಮಾಡಿಕೊಂಡು ಆರಾಮ್ಸೆ ಇದ್ದದ್ದೇಲಿ ಹಿಂದೂ ಮಹಾಸಾಗರದ ಮಾರಿಷಸ್ ದ್ವೀಪದಲ್ಲಿ. ಏನು ಸಮಸ್ಯೆ ಆದದ್ದೇನು, ಇದು ಸುಮಾರು 1 ಮೀಟರ್ ಎತ್ತರದ್ದು, 20 ಕಿಲೋಗ್ರಾಂ ತೂಕದ್ದು. ಪ್ರಾಬ್ಲಮ್ ಆದದ್ದೇನು ಅಂದ್ರೆ ಇದು ಅತ್ಯಂತ ರುಚಿಕರವಾದ ಮಾಂಸವನ್ನು ಹೊಂದಿತ್ತು. ಇದೇ ಸಮಸ್ಯೆ ಆದದ್ದು. ಅಲ್ಲಿಗೆ ಹೋದಂತಹ ಈ ಟೂರಿಸ್ಟ್ಗಳಿದ್ದಾರಲ್ಲ, ಅವರಿಂದಾಗಿ ಇದು ನಶಿಸಿ ಹೋದದ್ದು. ಇದು ನಿಮಗೆ ನಿಮ್ಮ ಪಾಠದಲ್ಲಿ ಬಂದಿರ್ಬೋದು. ಇದರ ಹಿಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನೀವೆಲ್ಲ ನಿಮ್ಮ ಹಿಂದೆ ಗನ್ನಿನ ಶಬ್ದ ಕೇಳಿದ್ರೆ ನೀವೇನು ಮಾಡ್ತೀರಿ? ಓಡಿ ಹೋಗ್ತೀರಿ ಅಲ್ವಾ, ಅಥವಾ ಅಲ್ಲೇ ಪ್ರಾಣ ಬಿಡ್ಬೋದು. ಆದ್ರೆ ಡೋಡೋ ಪಕ್ಷಿ ಹಾಗಲ್ಲ. ಅದು ಏನು ಮಾಡ್ತಾ ಇತ್ತು, ಒಂದು ಶಬ್ದ ಕೇಳಿದ ತಕ್ಷಣ ಎಲ್ಲೆಲ್ಲಿ ಒಂದು ಪಕ್ಷಿಗೆ ಅವರು ಹೊಡೆದದ್ದು, ಇವು ಎಲ್ಲೆಲ್ಲಿಯೋ ಇದ್ದಂತಹ ಪಕ್ಷಿಗಳೆಲ್ಲ ಏನು ಶಬ್ದ ಅಂತ ನೋಡ್ಲಿಕ್ಕೆ ಬಂದಲ್ಲಿ ಇವರು ಗುಂಡು ಹಾಕಿ ಸತ್ತು ಹೋದಂತಹ ಪಕ್ಷಿ ಪ್ರಭೇದ. ಇದು ಬಹಳ ಒಂದು ಅಮಾನವೀಯ ಕೃತ್ಯ ನಮ್ಮ ಮನುಷ್ಯರಿಂದ ಆದದ್ದು. ಸರಿ, ಇದರಿಂದ ಪ್ರಾಬ್ಲಮ್ ಆದದ್ದು ಏನು, ಆ ಮರದ ಹಣ್ಣನ್ನು ಈ ಪಕ್ಷಿ ತಿಂದ ನಂತರ ಅದರ ಬೀಜ ಇದೆಯಲ್ಲ, ಬೀಜ ಕರಗುದಿಲ್ಲ ಅದರ ಹೊಟ್ಟೆಯಲ್ಲಿ. ಅದರ ಮಲದಲ್ಲಿ ಆ ಬೀಜ ಹೊರಗಡೆಗೆ ಬಿದ್ದರೆ ಮಾತ್ರ ಅದು ಹುಟ್ಟುತ್ತಾ ಇದ್ದದ್ದು. ಮರದ ಬೀಜ ಭೂಮಿಗೆ ಬೀಳ್ಬೇಕಿದ್ರೆ ಮೊದಲು ಅದರ ಹೊಟ್ಟೆಗೆ ಹೋಗಿ, ಅದರ ಹೊಟ್ಟೆಯಲ್ಲಿದ್ದಂತಹ ಮಲದ ಜೊತೆಗೆ ಅದು ಹೊರಗಡೆಗೆ ಹೋದ್ರೆ ಮಾತ್ರ ಆ ಗಿಡದ ಪ್ರಭೇದ ಉಳಿತಿತ್ತು. ಅದು ಗಿಡ ಮೊಳಕೆ ಬಂದು ಗಿಡ ಆಗ್ತಿತ್ತು. ಈಗ ಬೇರೆ ಯಾವ ರೀತಿಯ ಕೆಮಿಕಲ್ಸ್ ಹಾಕಿದ್ರು, ಏನು ಮಾಡಿದ್ರು ಅದರ ಬೀಜಗಳನ್ನು ಉಳಿಸಿಕೊಳ್ಳಿಕ್ಕಾಗ್ಲಿಲ್ಲ. ಆ ಪಕ್ಷಿ ಯಾವಾಗ ನಶಿಸಿ ಹೋಯ್ತು, ಆಗ ಈ ಮರದ ಪ್ರಭೇದ ಕೂಡ ಪೂರ್ತಿಯಾಗಿ ನಶಿಸಿ ಹೋಯ್ತು. ಅದನ್ನು ಉಳಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ನೋಡಿ, ಪರಸ್ಪರ ಅವಲಂಬನೆ ಅಂತ ಹೇಳುದು ಇದನ್ನೇ. ಪ್ರಕೃತಿಯಲ್ಲಿ ಪರಸ್ಪರ ಅವಲಂಬನೆ ಇದ್ರೆ ಮಾತ್ರ ಜೀವಿಗಳು ಉಳಿಲಿಕ್ಕೆ, ಸಮತೋಲನ ಇರ್ಲಿಕ್ಕೆ ಸಾಧ್ಯ. ಇಂತಹ ವಿಷಯಗಳನ್ನು ನಾವು ನಮ್ಮ ಮಕ್ಕಳಿಗೆ ಕೂಡ ಹೇಳ್ಬೇಕು, ಮನದಟ್ಟು ಮಾಡ್ಬೇಕು. ಕಪ್ಪೆಗಳು ಯಾವ ಪ್ರಾಣಿ ವರ್ಗಕ್ಕೆ ಸೇರ್ತದೆ? ನಿಮಗೆ ಕಪ್ಪೆಗಳನ್ನು ಬೇರೆ ಬೇರೆ ಜೀವಿಗಳನ್ನು ಬೇರೆ ಬೇರೆ ಪ್ರಾಣಿ ವರ್ಗಗಳಿಗೆ ಸೇರಿಸಲಾಗಿದೆ, ಆ ವಿಷಯ ಗೊತ್ತಿದೆ ನಿಮಗಲ್ವಾ? ಕಪ್ಪೆಗಳನ್ನು ನೀವು ದ್ವಿಚರಗಳು ಅಂತ ಕರಿತೀರಿ. ದ್ವಿಚರ ಅಥವಾ ಉಭಯವಾಸಿಗೆ ಸೇರಿಸಿದೆ, ಆಂಫಿಬಿಯನ್ಸ್ ಅಂತ ಹೇಳ್ತೀರಿ. ಯಾಕೆ ಆಂಫಿಬಿಯನ್ ಅಂತ ಹೇಳಲಿಕ್ಕೆ ಕಾರಣ ಏನು, ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಆಗ ಆ ಶಬ್ದಗಳು ನಿಮಗೆ ಚೆನ್ನಾಗಿ ನೆನಪಿರ್ತದೆ. ನೋಡಿ, ಕಪ್ಪೆಯ ಜೀವನ ಚರಿತ್ರೆ ಹೇಗಿದೆ ಅಂತ. ನೀವು ಸಣ್ಣವರಿರುವಾಗ, ನೀವು ಗುಡ್ಡ ಪ್ರದೇಶಗಳಲ್ಲೆಲ್ಲ ನೀವು ನಡೆದಾಡಿಕೊಂಡು ಹೋದವರಾದ್ರೆ, ನೀವು ಒಂದು ಒಳ್ಳೆ ಕೆಲಸ ಮಾಡಿರ್ತೀರಿ. ಏನು ಕೆಲಸ ಹೇಳಿ, ಮಳೆ ಬಂದು ಮಳೆಯ ನೀರೆಲ್ಲ ಸಣ್ಣ ಸಣ್ಣ ತೋಡುಗಳಲ್ಲಿ ಹೋಗ್ತಾ ಇರ್ತದಲ್ಲ, ನೀವು ಶಾಲೆಯಿಂದ ಹೋಗುವಾಗ ಏನು ಮಾಡ್ತೀರಿ, ಆ ನೀರಲ್ಲೇ ಆಟ ಆಡಿಕೊಂಡು ನೀವು ಶಾಲೆಗೆ ಹೋಗುದು. ಆಗ ಅಲ್ಲಲ್ಲಿ ಒಂದು ಗುಳ್ಳೆ ಇದ್ದದ್ದೊಂದು ಕಾಣಿಸ್ತಿತ್ತು ನಿಮಗೆ. ನೀವು ಕೈಯಲ್ಲಿ ಅದನ್ನು ಹಿಡಿದು ಆಟ ಆಡಿದ್ದೀರಿ. ಖಂಡಿತವಾಗಿ ಇದನ್ನು ಎಲ್ಲ ಮಕ್ಕಳು ಮಾಡ್ತಾರೆ, ಯಾಕಂದ್ರೆ ಅದೊಂದು ಅಟ್ರಾಕ್ಷನ್. ಆಕ್ಚುಲಿ ಅಲ್ಲಿ ಇದ್ದದ್ದು ಏನು ಗೊತ್ತಾ, ಈ ಕಪ್ಪೆಯ ಮೊಟ್ಟೆ, ಆ ನೊರೆಯ ಒಳಗಡೆಗೆ ಏನಿತ್ತು, ಕಪ್ಪೆಯ ಮೊಟ್ಟೆ. ಅಂದ್ರೆ ಈ ಕಪ್ಪೆ ಏನ್ ಮಾಡ್ತದೆ, ಹೆಣ್ಣು ಕಪ್ಪೆ ಗಂಡು ಕಪ್ಪೆ, ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೇನೆ, ಅದು ಕೂಗ್ತದಲ್ಲ ಒಂದು
ಕಪ್ಪೆ ಒಟಗುಟ್ಟುದು ಅಂತ ಹೇಳ್ತೀರಿ ಮಳೆಗಾಲದಲ್ಲಿ ಜಾಸ್ತಿ ಅದು ಅಂತ. ಆ ಒಟಗುಟ್ಟುವ ಉದ್ದೇಶ ಹೇಳಿದ್ದೇನೆ ನಾನು. ಅವು ಹೆಣ್ಣು ಗಂಡು ಒಟ್ಟು ಸೇರ್ಲಿಕ್ಕೆ. ಒಟ್ಟು ಸೇರಿದ ನಂತರ ಅದು ಹೆಣ್ಣು ಕಪ್ಪೆಯ ಹೊಟ್ಟೆಯಲ್ಲಿ ಇದಾಗ್ತದಲ್ಲ, ಅಂಡಾಣುಗಳು ಉಂಟಾಗ್ತದೆ. ಇದರ ದೇಹದಲ್ಲಿ ವೀರ್ಯಾಣುಗಳು ಆಗ್ತದೆ, ಯಾವುದು ವೀರ್ಯಾಣುಗಳು ಇರ್ತದೆ. ಅವು ಎರಡು ಏನಾಗುದು, ನೀರಿನಲ್ಲಿ ಈ ಗಂಡು ಕಪ್ಪೆ ಹೆಣ್ಣು ಕಪ್ಪೆಯ ದೇಹದ ಮೇಲೆ ಕೂತ್ಕೊಳ್ತದೆ. ಕೂತುಕೊಂಡು ಅದರ ಹೊಟ್ಟೆಯನ್ನು ಹಿಚುಕುವ ಮೂಲಕ ಆ ಅಂಡಾಣು ಹೊರಗಡೆಗೆ ಬರ್ತದೆ. ಆ ಅಂಡಾಣು ಹೊರಗಡೆಗೆ ಬಂದ ನಂತರ ಈಗ ಗಂಡು ಕಪ್ಪೆ ಏನು ಮಾಡ್ತದೆ, ಅದರ ವೀರ್ಯಾಣುಗಳನ್ನು ಅಲ್ಲಿ ಸ್ರವಿಸ್ತದೆ. ಅದು ನೀರು ಎಲ್ಲೆಲ್ಲೋ ಸ್ವಲ್ಪ ಸ್ವಲ್ಪ ನೀರು ಇರ್ತದಲ್ಲ, ಅಂತಹ ಜಾಗಗಳಲ್ಲಿ ಫ್ರೆಶ್ ವಾಟರ್ ಅಲ್ಲಿ ಅದು ಹಾಗೆ ಮಾಡುವಂಥದ್ದು. ಈ ಅಂಡಾಣು ಮತ್ತೆ ವೀರ್ಯಾಣು ಒಟ್ಟು ಸೇರಿ ಅಲ್ಲಿ ಯುಗ್ಮ ಉಂಟಾಗ್ತದೆ. ಅನಂತರ ಅಲ್ಲಿ ಸಣ್ಣ ಸಣ್ಣ ಮರಿಗಳಾಗುದು. ಅರ್ಥ ಆಯ್ತಲ್ಲ ನಾನು ಹೇಳಿದ್ದೇನು ಅಂತ? ನೀವು ಆ ನೊರೆ ಎತ್ತಿದ್ದು ಏನನ್ನ ಅಂತ ಹೇಳಿದ್ರು ಅರ್ಥ ಆಯ್ತಲ್ಲ. ಆ ನಂತರ ಅದು ನೋಡಿ, ಇಲ್ಲಿ ಟ್ಯಾಡ್ಪೋಲ್ ಪುಟ್ಟ ಪುಟ್ಟ ಮೀನುಗಳ ಹಾಗೆ ಮರಿಗಳಾಗ್ತದೆ, ಪುಟ್ಟ ಪುಟ್ಟ ಮೀನುಗಳ ಹಾಗೆ. ಬಟ್ ಮೀನಿನ ಮರಿಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ನೀವು ಸಣ್ಣವರಿರುವಾಗ ಅಥವಾ ಈಗಾದ್ರೂ ನೀವು ಗಮನಿಸುವಾಗಿದ್ರೆ ಖಂಡಿತ ಗಮನಿಸಿ ಅದನ್ನು. ಈಗ ಇದು ಟ್ಯಾಡ್ಪೋಲ್ ಅಥವಾ ಈ ಕಪ್ಪೆಯ ಮರಿ ಉಂಟಲ್ಲ, ಇದನ್ನು ಗೊದಮೊಟ್ಟೆ ಅಂತ ಕೂಡ ಕರೀತಾರೆ. ಈ ರಚನೆಯನ್ನು ಗೊದಮೊಟ್ಟೆ ಅಂತ ಕೂಡ ಕರೀತಾರೆ. ಇಲ್ಲಿ ನೋಡಿ, ಬಾಲದ ಬದಲಿಗೆ ಮೀನಿನ ಬಾಲ ಸ್ವಲ್ಪ ಬೇರೆ ರೀತಿ ಇರ್ತದೆ. ನೋಡಿ, ಇಲ್ಲಿ ಈ ತುದಿ ಉಂಟಲ್ಲ, ಸಾಮಾನ್ಯ ಹೀಗೆ ತುದಿ ಸ್ವಲ್ಪ ಚೂಪಾಗಿ ಅನಂತರ ಅಗಲ ಬರ್ತದೆ. ಇದರದ ಹಾಗಲ್ಲ, ಈ ತುದಿ ಚೂಪೆ ಬರ್ತದೆ. ನೋಡಿ, ಇಲ್ಲಿ ಸ್ವಲ್ಪ ಅಗಲ ಇರ್ತದೆ. ಮೀನಿನ ಮರಿ ನೋಡಿದವರಿಗೆ ಈ ಗೊದಮೊಟ್ಟೆಯದು ವ್ಯತ್ಯಾಸ ಗೊತ್ತಾಗ್ತದೆ. ಈಗ್ಲೂ ಇದು ನೀರಿನಲ್ಲಿಯೇ ಇರ್ತದೆ. ಆನಂತರ ಸುಮಾರು ಈ ಹಂತಕ್ಕೆ ಬರುವಾಗಲೂ ಅದು ಸಾಮಾನ್ಯ ಹೆಚ್ಚು ಹೊತ್ತು ನೀರಿನಲ್ಲೇ ಇರ್ತದೆ. ಬಟ್ ಈ ಹಂತಕ್ಕೆ ಬರುವಾಗ ಏನು ಸ್ವಲ್ಪ ಸಮಯ ಅದು ಭೂಮಿಯ ಮೇಲೆ ಇರ್ಬೋದು, ಮತ್ತೆ ಹೆಚ್ಚು ನೀರಿಗೆ ಹೋಗ್ತದೆ. ಬಟ್ ಈ ದೊಡ್ಡ ಕಪ್ಪೆ ಆದ ನಂತರ ಹೆಚ್ಚು ಕಾಲ ಅದು ಹೊರಗಡೆಗೆ ಇರಬಲ್ಲದು. ಇದರ ಒಳ ರಚನೆಗಳು ಕೂಡ ಅದಕ್ಕೆ ಸರಿಯಾಗಿ ಮಾರ್ಪಾಡಾಗ್ತಾ ಇರ್ತದೆ. ಹಾಗಾಗಿ ಅಂದ್ರೆ ಪ್ರೌಢಾವಸ್ಥೆಯ ತನಕ ಅಂತ ಹೇಳ್ತೇವೆ ನಾವು. ಕಪ್ಪೆ ಪ್ರೌಢಾವಸ್ಥೆಯ ತನಕ ಎಲ್ಲಿರ್ತದೆ? ನೀರಿನಲ್ಲಿ ಇರ್ತದೆ. ಅನಂತರ ಅದು ಭೂಮಿಯ ಮೇಲೆ ವಾಸ ಮಾಡ್ತದೆ. ಅಂದ್ರೆ ಪೂರ್ತಿ ಭೂಮಿಯಲ್ಲಿ ಅಂತಲ್ಲ, ದೀರ್ಘಕಾಲ ಅದು ಭೂಮಿಯ ಮೇಲೆ ಇರಬಹುದು. ಅನಂತರ ನೀರು ಬೇಕಾಗ್ತದೆ ಅದಕ್ಕೆ. ಹಾಗಾಗಿ ಅವುಗಳನ್ನು ಏನಂತ ಕರೆಯುವುದು? ದ್ವಿಚರಗಳು ಅಂತ ಕರೆಯುವುದು. ಅಥವಾ ಉಭಯವಾಸಿ ಅಂತ, ಎರಡೂ ಕಡೆ ವಾಸ ಮಾಡ್ತದೆ ಅಂತ. ಉಭಯ ಅಂದ್ರೆ ಎರಡು ಕಡೆ ಅಂತ. ನೆಕ್ಸ್ಟ್, ಮರಗಳ ವಯಸ್ಸನ್ನು ಹೇಗೆ ನಿರ್ಧರಿಸ್ತೀರಿ ಅಂತ. ಮರಗಳ ವಯಸ್ಸನ್ನು ನೀವು ಹೇಗೆ ನಿರ್ಧರಿಸ್ತೀರಿ? ನಮಗಾದ್ರೆ ಡೇಟ್ ಆಫ್ ಬರ್ತ್ ಅಂತ ಉಂಟು. ಅವುಗಳಿಗೆ ಯಾವಾಗ ಅದು ಬೀಜ ಮೊಳಕೆ ಬಂದದ್ದು ಅಂತ ನೀವು ಊಹಿಸಿಕೊಂಡು ಸಾಧ್ಯ ಇಲ್ಲ. ಹಾಗಾದ್ರೆ ನಿರ್ಧರಿಸಬಹುದು. ಹೇಗೆ ನಿರ್ಧರಿಸ್ತೀರಿ? ಆ ಮರದ ಹಳೆಯದಾದಂತಹ ಟೊಂಗೆಯನ್ನು ಕತ್ತರಿಸಿದಾಗ, ಅಥವಾ ಅದನ್ನು ನಾವು ಹುಷಾರಿದ್ದೇವೆ ಅದನ್ನು ಕಟ್ ಮಾಡಿ ನೋಡ್ಲಿಕ್ಕೆ ಅಲ್ವಾ, ಈ ರೀತಿ ಲಾಗ್ಸ್ ಮಾಡ್ತಾರಲ್ಲ, ಅಂತಹ ಸಂದರ್ಭದಲ್ಲಿ ನೀವು ಇದನ್ನು ಗಮನಿಸಬಹುದು. ಏನಿದು? ಇಲ್ಲಿ ಉಂಗುರಗಳಂತಹ ರಚನೆ ಕಾಣಿಸ್ತದೆ ನಿಮಗೆಲ್ಲ. ಅದನ್ನು ನೀವು ಹತ್ತಿರದಿಂದ ವೀಕ್ಷಿಸಿದ್ರೆ ನಿಮಗೆ ಕರೆಕ್ಟ್ ಆಗಿ ಅದು ಪ್ರತಿ ಒಂದು ಸೆಪರೇಟ್ ರಿಂಗ್ಸ್ ಕಾಣಿಸ್ತದೆ. ಇಲ್ಲಿ ನೀವು ಲೆಕ್ಕ ಹಾಕಬಹುದು ಎಷ್ಟು ನೀವು ಈ ತರ ಕಟ್ ಮಾಡಿಟ್ಟದ್ದು ಅಥವಾ ಹೀಗೆ ಅಡ್ಡ ಕೊಯ್ದಿಟ್ಟದ್ದಾದ್ರೂ ಕೂಡ ನೀವು ನೋಡ್ಬೋದು. ಅದೇ ಪಿಲಿಕುಳದಲ್ಲೆಲ್ಲ ಅದನ್ನು ಚಂದ ಮಾಡಿ ಇಟ್ಟಿದ್ದಾರೆ. ನೀವು ಖಂಡಿತವಾಗಿ ಲೆಕ್ಕ ಹಾಕಬಹುದು ಅದನ್ನು. ಹಾಗಾಗಿ ಸೈನ್ಸ್ ಸೆಂಟರ್ಗೆಲ್ಲ ಹೋದಾಗ ಖಂಡಿತವಾಗಿ ಅಂತದನ್ನು ವೀಕ್ಷಿಸಬಹುದು ನೀವು. ಅದರಲ್ಲಿ ಆ ರಿಂಗ್ಗಳು ಏನಿದು, ಇದು ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಥವಾ ವಾಹಕ ಅಂಗಾಂಶಗಳು ಈ ಸಸ್ಯಗಳಲ್ಲಿ ಏನಾಗ್ತದೆ, ಪ್ರತಿ ವರ್ಷ ಒಂದೊಂದು ವೃತ್ತಾಕಾರದಲ್ಲಿ ಉಂಟಾಗಿರ್ತದೆ ವಾಹಕ ಅಂಗಾಂಶಗಳು. ಅದು ಮುಂದಿನ ವರ್ಷಕ್ಕೆ ಇನ್ನೊಂದು ಅದರ ಒಳಗಡೆಗೆ ಈ ರೀತಿ ಆಗ್ತದೆ. ಹಾಗಾಗಿ ನೀವು ಅದರ ಆ ರಿಂಗ್ ಅನ್ನು ನೀವು ಲೆಕ್ಕ ಹಾಕಿದ್ರೆ ಮರಗಳ ವಯಸ್ಸನ್ನು ನೀವು ಲೆಕ್ಕ ಹಾಕಬಹುದು. ನೋಡಿ, ಈಸಿ ಅಲ್ಲ? ಈ ಹಾರ್ಮೋನು ಕಾಯಿಯನ್ನು ಹಣ್ಣಾಗಿಸುತ್ತದೆ. ಇದಕ್ಕೆ ಉತ್ತರ ಎಲ್ಲರಿಗೂ ಗೊತ್ತುಂಟು. ನಾನು ಯಾಕೆ ಈ ವಿಷಯವನ್ನು ಹೇಳಿದ್ದು ನೋಡಿ, ಎಥಿಲೀನ್ ಉತ್ತರ ಇದಕ್ಕೆ. ಇಲ್ಲಿ ನೋಡಿ, ಈ ತರದ ಬಾಳೆಗೊನೆ ನಿಮ್ಮ ಮನೆಯಲ್ಲಿ ಈ ರೀತಿ ಹಣ್ಣಾಗುತ್ತದೆಯಾ? ನೀವು ಮಾರ್ಕೆಟಿಗೆ ಹೋದಲ್ಲೆಲ್ಲ ಏನ್ ಸಿಗ್ತದೆ ನಿಮಗೆ? ಪೂರ್ತಿ ಬುಡದಿಂದ ತುದಿ ತನಕ ಹಣ್ಣಾಗಿರ್ತದೆ. ಅದೇ ನಿಮ್ಮ ಮನೆಯಲ್ಲೇ ಬಾಳೆ ಗಿಡ ಆಗಿ ನೀವು ಗೊನೆ ಕಟ್ಟಿದ್ರೆ ನಿಮಗೆ ಈ ರೀತಿಯ ಹಣ್ಣು ಒಂದೇ ತುದಿಯಿಂದ ಬುಡ ತನಕ ಒಂದೇ ಸತಿಗೆ ಮರುದಿನಕ್ಕೆ ಹಣ್ಣಾಗಿರ್ತದಾ? ಇಲ್ಲ. ಅಂದ್ರೆ ಇದೀಗ ಎಥಿಲೀನ್ ಅನ್ನು ನಾವು ಕೃತಕವಾಗಿ ತಯಾರಿಸಿಕೊಂಡು ಇದಕ್ಕೆ ಇಂಜೆಕ್ಟ್ ಮಾಡಿ ನಾವೇನ್ ಮಾಡ್ತಾ ಇದ್ದೇವೆ? ನಾವು ಅಧಿಕ ಪ್ರಸಂಗ ಅಂತ ಹೇಳಿದ್ದು ಇಂಥದನ್ನೇ. ನಾವು ಒಂದೇ ಸತಿಗೆ ಹಣ್ಣು ಮಾಡಿಕೊಂಡು ತಿಂದ್ರೆ ಅದರಲ್ಲಿ ನಿಜವಾಗಿ ಆಗ್ಬೇಕಾದಂತಹ ಎಲ್ಲ ಪ್ರಕ್ರಿಯೆಗಳು ಮುಗ್ದಿರುವುದಿಲ್ಲ. ಆ ರೀತಿಯಾದದ್ದನ್ನು ನಾವು ಆಹಾರವಾಗಿ ಸೇವಿಸಿದ್ರೆ ನಮಗೆ ತೊಂದರೆಗಳೇ ಉಂಟಾಗುದು. ನಾವು ವಿಜ್ಞಾನದ ಆವಿಷ್ಕಾರಗಳು ತುಂಬಾ ಚೆನ್ನಾಗಿದೆ, ಅದನ್ನು ದುರುಪಯೋಗ ಮಾಡಬಾರದು. ಎಪಿಫೈಟ್ ಸಸ್ಯಗಳು ಇತರ ಸಸ್ಯಗಳನ್ನ ಅವಲಂಬಿಸಿರುವುದು ಇದಕ್ಕಾಗಿ. ಎಪಿಫೈಟ್ ಸಸ್ಯಗಳು ಅಂದ್ರೆ ಏನು?
ಸಸ್ಯಗಳಲ್ಲಿ ನಾವು ಬೇರೆ ಬೇರೆ ವಿಧಗಳನ್ನು ಮಾಡಿದ್ದೇವೆ. ಜಲೀಯ ಸಸ್ಯಗಳು ಬೇರೆ, ಮರದ ಮೇಲೆ ವಾಸ ಮಾಡುವಂತ ಸಸ್ಯಗಳು ಬೇರೆ, ಇನ್ನು ಇತರ ಸಸ್ಯಗಳ ಮೇಲೆ ಅಂದ್ರೆ ಪೂರ್ತಿ ಅವಲಂಬನೆ ಮಾಡಿಕೊಂಡು ಬದುಕುವಂತಹ ಸಸ್ಯಗಳು ಬೇರೆ ಬೇರೆ. ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಶ್ನೆಗಳು ಬಂದಾಗ ಡಿಸ್ಕಸ್ ಮಾಡುವ. ಎಪಿಫೈಟ್ ಸಸ್ಯಗಳು ಅಂದ್ರೆ ಮರದ ಮೇಲೆ ಇರುವಂತದ್ದು, ಅಂದ್ರೆ ಇನ್ನೊಂದು ಸಸ್ಯದ ಮೇಲೆ ಬದುಕ್ತದೆ. ಅದು ಯಾಕಾಗಿ ಬದುಕ್ತದೆ, ಏನು ಬೇಕದಕ್ಕೆ? ಬರೇ ಯಾಂತ್ರಿಕ ಬೆಂಬಲ ಇದ್ರೆ ಸಾಕು. ಈಗ ನಿಮಗೆ ಎಪಿಫೈಟ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು ನೋಡಿ. ಇಲ್ಲಿ ಈ ಏನು ದ್ರೌಪದಿ ಮಾಲೆ ಅಂತೆಲ್ಲ ಹೇಳ್ತೇವೆ, ಸೀತೆ ಹೂ ಅಂತೆಲ್ಲ ಹೇಳ್ತೇವಲ್ಲ, ಅದಕ್ಕೆಲ್ಲ ಸುಂದರವಾದ ಕಥೆಗಳು ಇದೆ. ಇಲ್ಲಿ ನೋಡಿ, ಇದು ಬೇರೆ ಸಸ್ಯ. ಇದರ ಕಾಂಡದ ಮೇಲೆ ನೋಡಿ ಇಲ್ಲಿ ಹೀಗೆ ಗಿಡಗಳು ಬೆಳೀತದೆ. ಇದಕ್ಕೆ ಪತ್ರಹರಿತ್ತು ಇದೆ, ಹಸಿರು ಬಣ್ಣವನ್ನು ಹೊಂದಿದೆ, ಪತ್ರಹರಿತ್ತು ಇದೆ. ಹಾಗಾದ್ರೆ ಅದ್ರಲ್ಲಿ ಮೇಲೆ ಕುತ್ಕೊಂಡು ಎಂತ ಮಾಡುದು? ಅದಕ್ಕೆ ಒಂದು ಆಧಾರ ಬೇಕು ಅಷ್ಟೇ. ಇದರಿಂದ ಬೇರುಗಳು ಕೆಳಗಡೆಗೆ ಇಳಿದಿದೆ, ಗಾಳಿ ಬೇರುಗಳು ಅಥವಾ ಏನು ತೂಗಾಡುವ ಬೇರುಗಳು ಇದರಿಂದ ಇಳಿದಿರ್ತದೆ. ಇದು ವಾತಾವರಣದಿಂದ ನೀರಾವಿಯನ್ನೆಲ್ಲ ಹೀರಿಕೊಳ್ತದೆ. ಲವಣಗಳು ಇಲ್ಲಿ ಗಾಳಿಯಲ್ಲಿ ಬಂದದ್ದು ಅಥವಾ ಅಲ್ಲಿ ಆ ಮರದ ಕಾಂಡದ ಮೇಲೆ ಧೂಳು ಎಲ್ಲ ಬಂದು ಕೂತದೆಲ್ಲ ಇರ್ತದಲ್ಲ, ಅದಷ್ಟು ಸಾಕಾಗ್ತದೆ ಅದಕ್ಕೆ. ಈ ಸಸ್ಯ ಆಹಾರವನ್ನು ತಯಾರು ಮಾಡಿಕೊಂಡು, ಇದು ಸಸ್ಯಕ್ಕೆ ಈ ತಾಯಿ ಸಸ್ಯ ಇದೆಯಲ್ಲ, ಯಾವ ಸಸ್ಯದ ಮೇಲೆ ಅದು ಇದೆ ಆ ಸಸ್ಯಕ್ಕೆ ಇದು ಯಾವುದೇ ರೀತಿಯ ತೊಂದರೆಯನ್ನು ಕೊಡುವುದಿಲ್ಲ. ಇದು ಮೇಲ್ಗಡೆ ಇರ್ತದೆ ಅಷ್ಟೇ. ಇಲ್ಲಿ ಹೂವನ್ನೆಲ್ಲ ಬಿಡ್ತದೆ, ತುಂಬಾ ಸುಂದರವಾಗಿರ್ತದೆ. ಆರ್ಕಿಡ್ಸ್ ಅಂತ ಕರಿತೇವಲ್ಲ ಇಂಗ್ಲಿಷ್ ಅಲ್ಲಿ, ಅದು ಆರ್ಕಿಡ್ ಸಸ್ಯಗಳು, ಎಪಿಫೈಟ್ ಸಸ್ಯಗಳು. ಅಬ್ಬಾ ಇದೇನಪ್ಪ ಇಲ್ಲಿ ಇಷ್ಟೊಂದು, ಏನಿದು ಚೂಯಿಂಗಮ್ಮ? ನಿಮಗೆ ಬೇರೆ ಬೇರೆ ಟೈಪಿನ ಚೂಯಿಂಗಮ್ಮ ನೋಡಿ ಗೊತ್ತಿದೆ. ಇದು ಯಾಕೆ ಬೆಳಗ್ಗೆ ಬೆಳಗ್ಗೆ ಇದನ್ನು ತಂದುಕೊಂಡು ತೋರಿಸ್ತಾರೆ ನಿಮಗೆ, ಅಥವಾ ಏನು ಇಷ್ಟು ಹೊತ್ತಲ್ಲಿ ಯಾಕೆ ಇದನ್ನು ತೋರಿಸ್ತಾರೆ ಅಂತ ನಿಮಗೆ ಅನಿಸ್ಬೋದು. ಯಾವುದರಿಂದ ಮಾಡಿದ್ದಿದು? ಇದು ಎಲ್ಲರನ್ನು ಕಾಡುವ ಪ್ರಶ್ನೆ. ಅದನ್ನು ಜಗದವರಿಗೆ ಎಲ್ಲರಿಗೂ ಗೊತ್ತಿದೆ. ಇದು ಜಗದಷ್ಟು ಅದು ಮುಗಿಯುವುದೇ ಇಲ್ಲ, ಏನಪ್ಪಾ ಇದು ಅಂತ. ಯಾವುದರಿಂದ ಇದನ್ನು ಪಡಿತಾರೆ? ಇದು ಸಪೋಟ ಗಿಡದ ಹಾಲಿನ ಲ್ಯಾಟೆಕ್ಸ್ ಇದೆಯಲ್ಲ, ಮೇಣದ ಹಾಗೆ ಬರ್ತದಲ್ಲ, ಅದರಿಂದ ಮಾಡುವಂಥದ್ದು ಯಾವುದು? ಚೂಯಿಂಗ್ ಗಮ್. ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳಿಗಿಂತ ಕೊಬ್ಬನ್ನು ಅರಗಿಸಿಕೊಳ್ಳುವುದು ಕಷ್ಟ. ಇದನ್ನು ನಾನು ಮೊದಲಿನ ನನ್ನ ಆಹಾರದ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಇದು ಪ್ರಶ್ನೆ ಬರ್ತದೆ ಅಂತ ತೋರಿಸ್ಲಿಕ್ಕೆ ನಾನು ಇಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿದ್ದು. ನಾನು ಆಪ್ಷನ್ಸ್ ಅನ್ನು ತೆಗೆದಿದ್ದೇನೆ, ಯಾಕಂದ್ರೆ ನಿಮಗೆ ಕೆಲವೊಂದು ವಿಷಯಗಳನ್ನು ನಾನು ಚಿತ್ರ ಸಮೇತ ಹಾಕುವಾಗ ಇಲ್ಲಿ ಆಪ್ಷನ್ಸ್ ಎಲ್ಲ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ. ಆಪ್ಷನ್ಸ್ ಇದರಲ್ಲೆಲ್ಲ ಬಹಳ ಸಿಂಪಲ್ ಆಗಿತ್ತು ಆಪ್ಷನ್ಸ್, ಅದಕ್ಕೆ ವಿವರಣೆ ಬೇಕಾಗಿರ್ಲಿಲ್ಲ, ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದಿದ್ದೇನೆ ನಾನು. ಈ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಅವು ದೊಡ್ಡ ದೊಡ್ಡ ಯಾವುದು ಮಾಲಿಕ್ಯೂಲ್ಸ್ ಅಥವಾ ಏನು ದೊಡ್ಡ ದೊಡ್ಡ ಅಣುಗಳದು. ಪ್ರೋಟೀನ್ ತುಂಬಾ ದೊಡ್ಡದು, ಕಾರ್ಬೋಹೈಡ್ರೇಟ್ ಸಣ್ಣದು, ಕೊಬ್ಬು ತುಂಬಾ ದೊಡ್ಡದು. ಹಾಗಾಗಿ ಪ್ರೋಟೀನಿಗಿಂತ ಕೊಬ್ಬು ಮತ್ತಷ್ಟು ದೊಡ್ಡದದು. ಅದರ ಸೂತ್ರಗಳನ್ನು ನೀವು ನೋಡಿದ್ರೆ ಗೊತ್ತಾಗ್ತದೆ, ಅದರಲ್ಲಿ ಎಷ್ಟೆಷ್ಟು ಅಣುಗಳಿದೆ ಅಂತ. ಅದನ್ನು ವಿಭಜನೆ ಮಾಡಿ ಅದು ಫ್ಯಾಟಿ ಆಸಿಡ್ಗಳ ಆದ ನಂತರ ಅದನ್ನು ಹೀರಿಕೊಳ್ಳಿಕ್ಕಾಗುದು. ಹಾಗಾಗಿ ಅದನ್ನು ಜೀರ್ಣಿಸಿಕೊಳ್ಳಿಕ್ಕೆ ಕಷ್ಟ. ಒಂದು ಮಗುವಿಗೆ ಟ್ರಿಪಲ್ ಆಂಟಿಜನ್ ಚುಚ್ಚುಮದ್ದು, DPT ಚುಚ್ಚುಮದ್ದು ಕೊಡ್ಲೇಬೇಕಾದದ್ದು ಅಂತ ಹೇಳ್ತೇವೆ. ಹುಟ್ಟಿದ ತಕ್ಷಣ ಮಕ್ಕಳಿಗೆ ಏನ್ ಬೇಕು? DPT ಚುಚ್ಚುಮದ್ದು ಕೊಡ್ಬೇಕು ಅಂತ ಹೇಳ್ತಾರೆ. ಏನಿದು DPT? ಯಾವ 3 ರೋಗಗಳ ವಿರುದ್ಧ ಅದು ರಕ್ಷಣೆಯನ್ನು ಕೊಡ್ತದೆ. ಇದು ಎಲ್ಲರಿಗೂ ಗೊತ್ತಿರಬೇಕಾದಂತಹ ಅಂಶ. ಏನಿದೆ ಅಲ್ಲ, ಯಾವುದು? ಒಂದು ಡಿಫ್ತೀರಿಯಾ. ಕೆಲವೊಂದು ಸಂದರ್ಭದಲ್ಲಿ ಇಂಜೆಕ್ಷನ್ ಅನ್ನು ಕೊಟ್ಟರೂ ಕೂಡ ಡಿಫ್ತೀರಿಯಾ ಬರಬಹುದು. ಹಾಗಾಗಿ ಯಾವ್ದು ಜಾಗ್ರತೆ ಮಾಡಬೇಕು? ಇದು ಡಿಫ್ತೀರಿಯಾ ಕೊರಿನ್ ಎನ್ನುವಂತಹ ಬ್ಯಾಕ್ಟೀರಿಯಾದಿಂದ ಬರ್ತದೆ. ಯಾವತ್ತಾದ್ರೂ ಮಕ್ಕಳು ಅಂದ್ರೆ ಸಾಮಾನ್ಯವಾಗಿ ಇದು ಒಂದು 10-12 ವರ್ಷದ ಒಳಗಡೆಯ ಮಕ್ಕಳಿಗೆ ಹೆಚ್ಚಾಗಿ ಕಂಡು ಬರುವಂತದ್ದು, ಮತ್ತು ಸಣ್ಣ ಮಕ್ಕಳಿಗೂ ಇದು ಖಂಡಿತವಾಗಿ ಬರಬಹುದಾದಂತಹ ಒಂದು ಕಾಯಿಲೆ. ಚುಚ್ಚುಮದ್ದು ಕೊಟ್ಟರೂ ಕೂಡ ಅವನಲ್ಲಿ ರೋಗ ನಿರೋಧತೆ ಸಾಕಷ್ಟು ಇಲ್ಲ ಅಂತ ಆದ್ರೆ ಬರ್ಬೋದು. ಹಾಗಾಗಿ ಈ ಪ್ರಶ್ನೆಯನ್ನು ತಗೊಂಡದ್ದು ನಾನು. ಮಗುವಿನ ಯಾವುದೋ ಮಗು ನನಗೆ ನುಂಗ್ಲಿಕ್ಕೆ ಆಗೋದಿಲ್ಲ, ಗಂಟ್ಲು ನೋವು ಆಗ್ತದೆ ಅಂತ ಹೇಳಿದ್ರೆ ತಕ್ಷಣ ಅದರ ಗಂಟಲನ್ನು ಪರೀಕ್ಷೆ ಮಾಡಬೇಕು. ಅಂದ್ರೆ ನೀವು ಟಾರ್ಚ್ ಹಾಕಿ ನೋಡಿದ್ರು ಆಗ್ತದೆ. ಅಲ್ಲಿ ಬೆಳ್ಳಗಿನ ಪರೆಯಂತಹ ರಚನೆ ಕಂಡ್ರೆ ಅದು ಇಮ್ಮಿಡಿಯೇಟ್ ನೀವು ಡಾಕ್ಟರ್ ಹತ್ರ ಹೋಗಲೇಬೇಕಾದ ಕೇಸು, ಅಂದ್ರೆ ಡಿಫ್ತೀರಿಯಾ ಇರಬಹುದು. ಈಗ ಮಗುವಿಗೆ ಸ್ವಲ್ಪ ಶೀತ ಆಗಿಕೊಂಡಿದೆ ಹಾಗಾಗಿ ಇರ್ಬೋದು, ನೀವು ಆ ರೀತಿಯಲ್ಲಿ ಊಹನೆ ಮಾಡುದು ಬೇಡ. ಡಿಫ್ತೀರಿಯಾದ ಮೇನ್ ಇದು ಏನು ಸೂಚನೆ, ಅದು ಬೆಳ್ಳಗಿನ ಒಂದು ಪರೆಯಾಗಿ ಕಾಣಿಸ್ತದೆ, ಇದು ಡಿಫ್ತೀರಿಯದ್ದು. ಅದು ಏನಾಗ್ತದೆ, ಅದು ಯಾಕೆ ಇಮ್ಮಿಡಿಯೇಟ್ ಹೋಗ್ಬೇಕು ಅಂತ ನಾನು ಯಾಕೆ ಹೇಳಿದ್ದು ಅಂದ್ರೆ, ನೀವು ಅದು ಮಗು ಬೆಳಗ್ಗೆ ಹೇಳಿತು, ನೀವು ಮಧ್ಯಾಹ್ನ ತನಕ ಉದಾಸೀನ ಮಾಡಿದ್ರೆ ಸಂಜೆಗೆ ಆಗುವಾಗ ಆ ಮಗು ಸತ್ತೇ ಹೋಗ್ಬೋದು. ಅಂದ್ರೆ ಅಷ್ಟು ವೇಗವಾಗಿ ಅದು ಬೆಳೆದು ಅದು ಬ್ಲಾಕ್ ಮಾಡ್ತದೆ. ನೀರೆಲ್ಲ ಎಂಜಲ ನುಂಗ್ಲಿಕ್ಕೂ ಅದಕ್ಕೆ ಮಗುವಿಗೆ ಕಷ್ಟ ಆಗ್ತದೆ, ಅನಂತರ ಉಸಿರುಗಟ್ಟಿ ಸತ್ತೇ ಹೋಗ್ತದೆ ಅದು. ಅರ್ಥ ಆಯ್ತಲ್ಲ? ಹಾಗಾಗಿ ಡಿಫ್ತೀರಿಯಾ ತುಂಬಾ ಇಂಪಾರ್ಟೆಂಟ್. ತೀರಾ ಸಣ್ಣ ಮಕ್ಕಳಿಗೆ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ, ಅದಕ್ಕೋಸ್ಕರ ಹುಟ್ಟಿದ ತಕ್ಷಣ ಅದನ್ನು ಕೊಟ್ಟು ಬಿಡ್ತಾರೆ. ನೆಕ್ಸ್ಟ್, ನಾಯಿ ಕೆಮ್ಮು. ಇದು ಆರ್ಡಿನರಿ ಕೆಮ್ಮು ಅಲ್ಲ, ಅಂದ್ರೆ
ವಿಪರೀತವಾಗಿ ಕೆಮ್ಮು. ಮತ್ತೆ ಇದು ಮಗು ಕೆಮ್ಮುವಾಗ ಒಂದು ವಿಚಿತ್ರ ರೀತಿಯ ಸೌಂಡ್ ಬರ್ತದೆ, ಅದರಿಂದಲೇ ಅದನ್ನು ಗುರುತಿಸಬಹುದು. ಕೆಮ್ಮಿ ಅಂದ್ರೆ ಕಂಟಿನ್ಯೂಸ್ ಕೆಮ್ಮು ಬರ್ತದೆ, ವಿಚಿತ್ರ ರೀತಿಯ ಕೆಮ್ಮು. ಅದು ಈ ನಾಯಿ ಕೆಮ್ಮಿನ ಇದು ಪರ್ಟುಸಿಸ್ ಅಂತ ಇಂಗ್ಲಿಷ್ ಅಲ್ಲಿ, ಅದಕ್ಕೆ ಪಿ ಕೊಟ್ಟದಿಲ್ಲ, ಡಿ ಡಿಫ್ತೀರಿಯಾ, ಪಿ ಪರ್ಟುಸಿಸ್. ಇನ್ನೊಂದು ಟಿಟ್ಯಾನಸ್, ಧನುರ್ವಾಯು. ಈ ಧನುರ್ವಾಯು ಅಂದ್ರೆ ಏನು? ಇದು ಮಣ್ಣಿನಲ್ಲಿ ವಾಸ ಮಾಡುವಂತಹ ಬ್ಯಾಕ್ಟೀರಿಯಾಗಳಿಂದ ಬರುವುದು. ತೀರಾ ಸಣ್ಣ ಮಕ್ಕಳಲ್ಲ, ಸ್ವಲ್ಪ ದೊಡ್ಡ ಆಗುವಾಗ ಅದು ಮಕ್ಕಳಿಗೆ ಮಣ್ಣು, ನಮಗೆ ತುಂಬಾ ಅಟ್ರಾಕ್ಷನ್. ಯಾಕೆ? ನಾವು ಮಣ್ಣಿನ ಮಕ್ಕಳೇ ಅಲ್ವಾ, ನಮಗೆ ಮಣ್ಣು ಅಂದ್ರೆ ತುಂಬಾ ಅಟ್ರಾಕ್ಷನ್. ತೀರಾ ಸಣ್ಣವರಿಗೆ ಮಾತ್ರ ಅಲ್ಲ, ನಮಗೆ ದೊಡ್ಡವರಿಗೂ ಕೂಡ ಮಣ್ಣು ಅಂದ್ರೆ ಇಷ್ಟವೇ. ಮಗು ಮಣ್ಣಿನಲ್ಲಿ ಆಟ ಆಡ್ತದೆ. ಆ ಮಣ್ಣಿನಲ್ಲಿ ಅದು ದೀರ್ಘಕಾಲ ವಾಸ ಮಾಡುವಂತಹ ಯಾವುದು ಟಿಟ್ಯಾನಸ್ ರೋಗಾಣು. ಹಾಗಾಗಿ ಅದು ಮಗುವಿನ ದೇಹದ ಒಳಗೆ ಉಗುರಿನಲ್ಲೆಲ್ಲ ಸೇರಿಕೊಂಡ್ರೆ ಮಗು ಬಾಯಿಗೆ ಅದು ಬೆರಳು ಹಾಕುವಾಗಲ ಅದು ಬರ್ಬೋದು. ಹಾಗಾಗಿ ಇದು ಬಹಳ ಭೀಕರವಾದದ್ದು. ಇದು ಕೂಡ ಧನುರ್ವಾಯು ಕೂಡ ಅದು ಬಂದಿದೆ ಅಂತ ಗೊತ್ತಾಗುವಷ್ಟೊತ್ತಿಗೆ ಪ್ರಾಣ ಹೋಗ್ಬೋದು. ಹಾಗಾಗಿ ಅಂದ್ರೆ ಇದು ನರಗಳೆಲ್ಲ ಸೆಳೆತ ಬಂದು ಏನು ನಿಷ್ಕ್ರಿಯ ಆಗ್ತದೆ, ಮೆದುಳು ನಿಷ್ಕ್ರಿಯ ಸತ್ತು ಹೋಗ್ತಾರೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ DPT ಚುಚ್ಚುಮದ್ದು. ಸಿನ್ನಬಾರ್ ಅಂದ್ರೆ ಏನು ಅಂತ ಕೆಲವು ಸತಿ ಕೇಳ್ಬೋದು, ಅಥವಾ ಸಿನ್ನಬಾರಿನ ಸೂತ್ರವನ್ನು ನೀವು ಗುರುತಿಸಿ ಅಂತಲೂ ಕೂಡ ಪ್ರಶ್ನೆ ಬರ್ಬೋದು. ಸಿನ್ನಬಾರಿನ ಸೂತ್ರ HGS. ಏನಿದು ಸಿನ್ನಬಾರ್? ಇಲ್ಲಿ HG ನೋಡುವಾಗ ನಿಮಗೆ ಗೊತ್ತಾಗ್ತದೆ ಏನಿದು. HG ಮರ್ಕ್ಯೂರಿ ಅಥವಾ ಏನೋ ಪಾದರಸ, ಪಾದರಸದ ಸಲ್ಫೈಡ್ ಇದು ಅದಿರು ರೂಪದಲ್ಲಿ. ಪಾದರಸವನ್ನು ಈಗ ಕೂಡ ಇದೇ ಸಿನ್ನಬಾರ್ ಈ ಅದಿರಿನಿಂದಲೇ ಪಡಿತಾರೆ. ಯಾವ್ದನ್ನು? ಪಾದರಸವನ್ನು ಪಡೆಯುವಂಥದ್ದು. ಒಂದು ರೆಡಿಶ್ ಕಲರ್ ಇರ್ತದೆ, ಅದಕ್ಕೆ ಶೈನಿಂಗ್ ಇರ್ತದೆ. ಮದ್ಯಸಾರ ಮತ್ತು ನೀರನ್ನು ಯಾವ ಪ್ರಕ್ರಿಯೆಯಿಂದ ಬೇರ್ಪಡಿಸಬಹುದು ಅಂತ, ಇದು ತುಂಬಾ ಸತಿ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದದ್ದು. ನಾನು ನಿಮಗೆ ಅದು ಪ್ರತಿಕ್ರಿಯೆ ಯಾವುದು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂದ್ರೆ ಏನು ಅಂತ ಗೊತ್ತಾಗ್ಲಿಕ್ಕೋಸ್ಕರ ನಾನು ಇದನ್ನು ತಗೊಂಡದ್ದು. ಇಲ್ಲಿ ಬರೇ ಬಟ್ಟಿ ಇಳಿಸುವಿಕೆ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ. ಏನದು? ನೀರನ್ನು ಕುದಿಸುವುದು, ಆವಿಯಾಗಿಸುವುದು, ಅದನ್ನು ಇನ್ನೊಂದು ತಣಿಸಿದ ಕೂಡಲೇ ಕಂಡೆನ್ಸ್ ಆಗ್ತದೆ, ಅದರಿಂದ ಪಡ್ಕೊಳ್ಳುವುದು ಅಂತ ಗೊತ್ತಿದೆ ನಿಮಗೆ. ಇಲ್ಲಿ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಥವಾ ಆಂಶಿಕ ಬಟ್ಟಿ ಇಳಿಸುವಿಕೆ, ಕನ್ನಡದಲ್ಲಿ ಇದಕ್ಕೆ ಶಬ್ದ ಆಂಶಿಕ ಬಟ್ಟಿ ಇಳಿಸುವಿಕೆ. ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಆಯಿಲ್ ಅನ್ನು ಮಾಡುವಂಥದ್ದನ್ನು ತೋರಿಸಿದ್ದು ನಾನು. ಇಲ್ಲಿ ಇದು ಪೆಟ್ರೋಲಿಯಂ ಕಚ್ಚಾ ತೈಲವನ್ನು ಇಲ್ಲಿ ತಗೊಳ್ತಾರೆ. ಇಲ್ಲಿ 370 ಡಿಗ್ರಿ ಸೆಂಟಿಗ್ರೇಡ್ ತನಕ ಅದನ್ನು ಕಾಯಿಸ್ಬೇಕು. ಅಂದ್ರೆ ಯಾವುದೇ ಮಿಶ್ರಣದಿಂದ ನೀವು ಬೇರೆ ಬೇರೆ ದ್ರವ ಮಿಶ್ರಣದಿಂದ ಅದರ ಅಂಶಗಳನ್ನು ಪ್ರತ್ಯೇಕ ಮಾಡಲಿಕ್ಕೆ ಉಪಯೋಗಿಸುವಂತಹ ಬಟ್ಟಿ ಇಳಿಸುವಿಕೆ ಯಾವುದು? ಫ್ರಾಕ್ಷನಲ್ ಅಥವಾ ಆಂಶಿಕ ಬಟ್ಟಿ ಇಳಿಸುವಿಕೆ. ದ್ರವ ರೂಪದಲ್ಲಿರುವಂತಹ ಮಿಶ್ರಣ, ಬೇರೆ ಬೇರೆ ಕುದಿಬಿಂದುಗಳಿರುವಂತಹ ಅಂಶಗಳಲ್ಲಿ ಇರಬೇಕು. ಇಲ್ಲಿ 370 ಡಿಗ್ರಿ ಸೆಂಟಿಗ್ರೇಡ್ ತನಕ ಅದನ್ನು ಚೆನ್ನಾಗಿ ಕಾಯಿಸ್ತಾರೆ. ಕಾಯಿಸಿದ ನಂತರ ಅದೀಗ ಆವಿ ರೂಪಕ್ಕೆ ಬಂತು. ಆ ಪೂರ್ತಿಯಾಗಿ ಆವಿ ರೂಪಕ್ಕೆ ಬಂದದ್ದನ್ನು ಇಲ್ಲಿ ಸ್ತಂಭಕ್ಕೆ ಹಾಯಿಸ್ತಾರೆ. ಈ ಸ್ತಂಭ ಹೇಗಿರ್ತದೆ? ಅಡ್ಡದಿಡ್ಡಿ ಇರುವಂತಹ ಕೋಣೆಗಳ ಹಾಗೆ ಇರ್ತದೆ. ಅಂದ್ರೆ ಇಲ್ಲಿಂದ ಬಂದದ್ದು ಸೀದಾ ಮೇಲೆ ಹೋಗ್ಬಾರ್ದು, ಹೀಗೆ ಅಡ್ಡಾದಿಡ್ಡಿ ಹೀಗೆ. ಕೆಲವು ಪಾರ್ಕ್ಗಳಲ್ಲಿ ನೀವು ನೋಡಿದ್ದೀರಲ್ಲ, ಮಕ್ಕಳಿಗೆ ಓಡಾಡ್ಲಿಕ್ಕೆ ಮಾಡ್ತಾರಲ್ಲ, ಚಕ್ರವ್ಯೂಹ ಅಂತೆಲ್ಲ ಹೆಸರು ಕೊಟ್ಟಿರ್ತಾರೆ, ಅದೇ ತರದ್ದು. ಇದು ಹೀಗೆ ಪಾಸ್ ಆಗಿಕೊಂಡು ಹೋಗುವಾಗ ಏನಾಗ್ತದೆ? ತಣಿತಾ ಬರ್ತದಲ್ವಾ? ಆ ತಣಿತಾ ಬರುವಾಗ ಏನಾಗ್ತದೆ? ಈಗ 340 ಡಿಗ್ರಿ ಸೆಂಟಿಗ್ರೇಡಿನಲ್ಲಿ ಯಾವುದು ಏನು ಅದರಲ್ಲಿರುವಂತಹ ಮಡ್ಡಿ ಎಲ್ಲ ದ್ರವ ರೂಪಕ್ಕೆ ಬರ್ತದೆ ಅಂತ ಇಟ್ಕೊಳ್ಳಿ. ಮಡ್ಡಿ ಅಂದ್ರೆ ವೇಸ್ಟ್ಗಳು, ಅಥವಾ ಗ್ರೀಸ್ ಆಗಿ ಉಪಯೋಗ ಮಾಡ್ತಾರಲ್ಲ ಆಯಿಲ್, ಅದು ಅಂತದೆಲ್ಲ. ಈಗ 370 ಡಿಗ್ರಿ ತನಕ ನೀವು ಕಾಯಿಸಿದ್ದೀರಿ. 340 ಡಿಗ್ರಿಗೆ ಅದು ತಣಿಯುವಾಗ ಏನಾಯ್ತು? ಅದು ಫಸ್ಟ್ ಹೊರಗಡೆಗೆ ಬಂತು. ಇನ್ನು 300 ಡಿಗ್ರಿ ಸೆಂಟಿಗ್ರೇಡ್ಗೆ ಬರುವಾಗ ಯಾವುದೋ ಆಯಿಲ್, ಉರಿಯುವಂತಹ ಆಯಿಲ್ ಒಂದು ಬಿಡುಗಡೆ ಆಯಿತು. ಅದು ಹೊರಗಡೆಗೆ ಬಂತು. ಅಲ್ಲಿಂದ ಕಡಿಮೆ 20 ಡಿಗ್ರಿ ಸೆಂಟಿಗ್ರೇಡಿನಲ್ಲಿ ಕೊನೆಯದು ರಿಫೈನರಿ ಗ್ಯಾಸ್ ಅಂತ ಸಿಗ್ತದೆ. ಅರ್ಥ ಆಯ್ತಲ್ಲ? ಇದು ಅಂದ್ರೆ ಬೇರೆ ಬೇರೆ ಕುದಿಯುವ ಬಿಂದು. ಅದಕ್ಕೆ ಬೇರೆ ಬೇರೆ ಕುದಿಯುವ ಬಿಂದು ಅಂದ್ರೆ ಏನದು? ತಣಿಯುವ ಬಿಂದು ಕೂಡ ಬೇರೆ ಬೇರೆ ಇರ್ತದೆ. ಅಂದ್ರೆ ಅನಿಲ ರೂಪಕ್ಕೆ ಬಂದದ್ದು ದ್ರವ ರೂಪಕ್ಕೆ ಬರ್ಲಿಕ್ಕೂ ಕೂಡ ಅದೇ ರೀತಿ ಆರ್ಡರ್ ಅಲ್ಲೇ ಬರ್ತದೆ. ಹಾಗಾಗಿ ಅದನ್ನು ಬಹಳ ಸುಲಭವಾಗಿ ಬೇರ್ಪಡಿಸಬಹುದು. ಮ್ಯಾಂಗ್ರೋವ್ ಎನ್ನುವ ಸಸ್ಯಗಳು ಕಂಡು ಬರುವ ಪ್ರದೇಶ ಯಾವುದು? ಮ್ಯಾಂಗ್ರೋವ್ ಸಸ್ಯಗಳು ನೀವು ಅನೇಕ ಬಾರಿ ಕೇಳಿದಂತಹ ವಿಷಯ ಇದು. ಮ್ಯಾಂಗ್ರೋವ್ ಸಸ್ಯಗಳು ಎಲ್ಲಿ? ಕರಾವಳಿ ಪ್ರದೇಶಗಳಲ್ಲಿ, ನದಿ ತೀರಗಳಲ್ಲಿ ಇರುವಂತಹ ಗಿಡಗಳು. ಇದನ್ನು ನೀವು ನೋಡಿದ್ದೀರಾ? ಖಂಡಿತವಾಗಿ ನೀವೆಲ್ಲರೂ ನೋಡಿದ್ದೀರಿ. ನೀವು ಬಸ್ಸಲ್ಲಿ ಹೋಗುವಾಗಲೂ ಟ್ರೈನಲ್ಲಿ ಹೋಗುವಾಗಲೂ ನೀವು ಹೊರಗಡೆಗೆ ನೋಡ್ತಾ ಇದ್ರೆ ನಿಮಗೆ ಏನು ನದಿಯ ಬದಿಗಳಲ್ಲಿ ಆ ನೀರಿನಲ್ಲಿಯೇ ಬೆಳೆದ ಹಾಗೆ ಕಾಣಿಸ್ತದೆ. ಆಹಾ, ಎಷ್ಟು ಚಂದ ಅಂತ ನೀವು ನೋಡಿರ್ತೀರಿ. ಬಹಳ ಒಂದು ಚಂದದ ಗಿಡ ಹೌದು. ವಿಶಿಷ್ಟವಾದಂತಹ ಮತ್ತು ಪ್ರಕೃತಿಗೆ ಅತ್ಯಂತ ವಿಶೇಷ ಕೊಡುಗೆ ಕೊಡುವಂತಹ ಸಸ್ಯಗಳು. ಇವುಗಳನ್ನು ನಾಶ ಮಾಡಬಾರ್ದು. ಯಾಕೆ ಮಾಡಬಾರ್ದು? ನೋಡಿ, ಅದು ಹೇಗೆ ಬೆಳೆದಿದೆ ನೋಡಿ. ಇಲ್ಲಿ
ಅಯ್ಯೋ ನೀರೆಲ್ಲ ಇದು ಕುಡಿದು ವೇಸ್ಟ್ ಮಾಡ್ತದೆ ಅಂತ ತಿಳ್ಕೊಳ್ಬೇಡಿ. ಇದು ಮಣ್ಣಿನ ಕೊರೆತವನ್ನು ತಪ್ಪಿಸ್ಲಿಕ್ಕೆ ಇದು ಸಹಕಾರಿ. ಮತ್ತು ಸಮುದ್ರದ ಅಂಚಿನಲ್ಲೆಲ್ಲ ಇದು ಸಾಕಷ್ಟು ಇದ್ದಲ್ಲಿ ಏನೋ ಸುನಾಮಿ ಅಂತಹ ಸಮಸ್ಯೆಗಳು ಬಂದಾಗ ಇದು ತಡೀತದೆ. ಅವತ್ತು ಸುನಾಮಿ ಬಂದಾಗ ನಾವು ಅದರ ಬಗ್ಗೆ ಎಚ್ಚೆತ್ತುಕೊಂಡಿದ್ದೇವೆ, ಆನಂತರ ಪುನಃ ಮರ್ತು ಬಿಟ್ಟಿದ್ದೇವೆ. ನಾನು ಅದಕ್ಕೆ ಬೇಕಾಗಿ ಆ ಪ್ರಶ್ನೆಯನ್ನು ಇಲ್ಲಿ ತೆಕ್ಕೊಂಡದ್ದು. ಇಲ್ಲಿ ಈ ಬೇರುಗಳು ನೋಡಿ ನೀರಿನಲ್ಲೇ ಹೀಗೆ ಬೆಳೆದಾಗೆ ಕಾಣಿಸ್ತದೆ. ನೀರನ್ನದು ಬಳಸಿಕೊಳ್ಳಿ, ತೊಂದರೆ ಇಲ್ಲ. ಇದರಿಂದ ಇನ್ನೊಂದು ಪ್ರಯೋಜನ ಏನು ಹೇಳಿದೆ, ಸಮುದ್ರ ಕೊರೆತವನ್ನು ಅಥವಾ ನದಿಯ ಕೊರೆತ ಆಗ್ತದಲ್ಲ, ಮಣ್ಣಿನ ಕೊರೆತ, ಇದನ್ನು ತಡೆಗಟ್ತದೆ. ಹಾಗಾಗಿ ಇದು ಖಂಡಿತವಾಗಿ ಇರಲೇಬೇಕಾದಂತಹ ಸಸ್ಯ. ಇದರ ಇನ್ನೊಂದು ವಿಶೇಷವಾದಂತಹ ಗುಣ ಇದೆ, ತೋರಿಸ್ತೇನೆ. ಏನಿದೆ ವಿಶೇಷ ಇಲ್ಲಿ ನೋಡಿ. ನೀವು ಆ ಸಸ್ಯವನ್ನು ನದಿಯ ತೀರದಲ್ಲಿ ಅಥವಾ ಸಮುದ್ರ ತೀರದಲ್ಲಿ ನೀವು ಹತ್ತಿರದಿಂದ ಹೋಗಿ ನೋಡಿ, ಏನೋ ಒಂದು ವಿಶೇಷ ಕಾಣಿಸ್ತದೆ. ಅದರ ಬುಡದಲ್ಲಿ ನೋಡಿ ಏನಿದೆ, ಎಲ್ಲ ಉದ್ದ 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 ರಚನೆಗಳು ಕಾಣಿಸ್ತದೆ ನಿಮಗೆ. ಇದೇನು ಗೊತ್ತಾ, ಬೇರುಗಳು ಅದರದ್ದು. ಯಾಕೆ ಹೀಗೆ ಮೇಲೆ ಎದ್ದು ಎದ್ದು ಬಂದಿದೆ? ಅದು ಗಿಡಗಳಾಗುವಂತದ್ದಲ್ಲ, ಅದು ಬೇರುಗಳು. ಈ ಬೇರುಗಳು ಅದರ ಉಸಿರಾಟದ ಬೇರುಗಳು. ಯಾಕಂದ್ರೆ ಇಲ್ಲಿ ಇದು ತೇವಾಂಶ, ಅಡಿಯಲ್ಲೆಲ್ಲ ತುಂಬಾ ತೇವಾಂಶ ಇದೆಯಲ್ಲ, ಹಾಗಾಗಿ ಅಲ್ಲಿ ಕರಗಿರುವಂತಹ ಆಮ್ಲಜನಕವನ್ನು ಈ ಸಸ್ಯಕ್ಕೆ ತಕ್ಕೊಳ್ಳಿಕ್ಕೆ ಆಗುದಿಲ್ಲ. ಸಸ್ಯಗಳು ಉಸಿರಾಟ ಕ್ರಿಯೆ ನಡೆಸ್ತವೆ. ಆಹಾರ ತಯಾರು ಮಾಡುವಾಗ ಅದು ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸ್ತದೆ, ಆಮ್ಲಜನಕವನ್ನು ಬಿಡುಗಡೆ ಮಾಡ್ತದೆ. ಅದರ ಉಸಿರಾಟ ಕ್ರಿಯೆ ನಮ್ಮ ಹಾಗೆಯೇ ಆಮ್ಲಜನಕವನ್ನು ತೆಕ್ಕೊಳ್ತದೆ, ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡ್ತದೆ. ಆಹಾರ ತಯಾರು ಮಾಡುವಾಗ ಇಂಗಾಲದ ಡೈಆಕ್ಸೈಡ್ ಅದು ತೆಕ್ಕೊಳ್ತದೆ, ಉಸಿರಾಟ ಮಾಡುವಾಗ ಆಮ್ಲಜನಕವನ್ನು ತೆಕ್ಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ವಾತಾವರಣಕ್ಕೆ ಬಿಡ್ತದೆ. ಇದು ನಮ್ಮ ಹಾಗೆ ನಡೆಸುವಂತಹ ಕ್ರಿಯೆ ಉಸಿರಾಟ ಕ್ರಿಯೆ ಅಂದ್ರೆ. ಹಾಗಾಗಿ ಉಸಿರಾಟ ಕ್ರಿಯೆ ಬೇಕಾದಂತಹ ಆಮ್ಲಜನಕವನ್ನು ಪಡ್ಕೊಳ್ಳಿಕ್ಕೆ ಈ ಬೇರುಗಳು ನೆಲದಿಂದ ಮೇಲಕ್ಕೆ ಬಂದಿರ್ತದೆ. ಇದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತದೆ. ಈ ವಿಷಯಗಳು ಈ ಸಸ್ಯಗಳನ್ನು ಉಳಿಸ್ಬೇಕು, ಆದಷ್ಟು ಬೆಳೆಸ್ಬೇಕು. ಯಾಕಂದ್ರೆ ಇದು ಮಣ್ಣಿನ ಕೊರೆತವನ್ನು ತಪ್ಪಿಸಿ ನಮ್ಮ ಮಣ್ಣನ್ನು ರಕ್ಷಿಸುವಂತದ್ದು ಇದು. ಇನ್ನು ಪ್ರಾಣಿಗಳು ತಮ್ಮ ವಾಸನೆಯ ಮೂಲಕ ಸಂಗಾತಿಗಳನ್ನು ಆಕರ್ಷಿಸ್ತವೆ. ಇದಕ್ಕೆ ಒಂದು ರಾಸಾಯನಿಕ ವಸ್ತು ಕಾರಣ. ಯಾವುದು? ಫೆರಮೋನ್. ಇದು ಅಂದ್ರೆ ಇದು ಸಾಮಾಜಿಕ ಜೀವನಕ್ಕಾಗಿ ಇರುವಂತದ್ದು. ಇಲ್ಲಿ ಈ ಪುನುಗು ಬೆಕ್ಕು ಎಲ್ಲ ನೀವು ಕೇಳಿದ್ದೀರಿ, ಅದು ಮೈಯನ್ನು ಒರೆಸಿಕೊಂಡು ಹೋಗ್ತದೆ. ಅದರ ದೇಹದಲ್ಲಿ ಅದರ ಜನನಾಂಗಗಳಲ್ಲಿ ಬಿಡುಗಡೆ ಆಗುವಂತಹ ಒಂದು ವಸ್ತು ಆಗಿರ್ತದೆ ಅದು. ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಬಿಡುಗಡೆ ಆಗುವಂತಹ ವಸ್ತುಗಳನ್ನು, ಅದು ಒಂಥರ ಸ್ಮೆಲ್ ಇರ್ತದೆ. ನಮಗೆ ಅದರ ಸ್ಮೆಲ್ ಬರ್ಬೋದು ಅಥವಾ ಬಾರದಿರ್ಬೋದು. ನುಗ್ಗುಬೇಕಿನದೆಲ್ಲ ಬರ್ತದೆ, ಅದು ಔಷಧಿಯಾಗಿ ಬಳಸ್ತಾರೆ. ಅದು ಮರಕ್ಕೆಲ್ಲ ಉಜ್ಜಿಕೊಂಡು ಹೋದ್ರೆ ಆ ಭಾಗವನ್ನು ಕೆರೆದು ನಾವು ಮನುಷ್ಯರು ಉಪಯೋಗ ಮಾಡ್ತೇವೆ. ಅಂದ್ರೆ ಔಷಧಿಗಳಾಗಿ ಎಲ್ಲ ಉಪಯೋಗ ಮಾಡುವಂಥದ್ದು. ನೋಡಿ, ಪ್ರಕೃತಿ ವಿಚಿತ್ರ ಆಗ್ಲೇ ಹೇಳಿದೆ ನಾನು. ಅಂದ್ರೆ ಅದು ಆ ಹೆಣ್ಣು ಜೀವಿಯ ದೇಹ, ಹೆಣ್ಣು ಮತ್ತು ಗಂಡನ್ನು ಆಕರ್ಷಿಸ್ಲಿಕ್ಕೋಸ್ಕರ ಇರುವಂತಹ ಒಂದು ಕೆಮಿಕಲ್ಸ್. ಅದು ಯಾವುದು? ಫೆರಮೋನ್. ಇಲ್ಲಿ ಇದು ನೋಡಿ, ನಿಮಗೆ ನೋಡುವಾಗ ಗೊತ್ತಾಗ್ತದೆ. ಏನ್ ಹೇಳ್ತೀರಿ? ಇದು ಪೊಲೀಸ್ ನಾಯಿ ಅಂತ ಹೇಳ್ತೀರಿ. ನೋಡಿದ ತಕ್ಷಣ ಇದು ಪೊಲೀಸ್ ನಾಯಿ ಅಂತ ಗುರುತಿಸ್ತದೆ. ಅಂದ್ರೆ ಅದು ತುಂಬಾ ಆಕ್ಟಿವ್ ಇರ್ತದೆ. ಇದು ಹೇಗೆ ಕಳ್ಳರನ್ನೆಲ್ಲ ಗುರುತಿಸ್ತದೆ? ಅದು ತರಬೇತಿ ಹೊಂದಿದ, ಪಾದದ ಬೆವರಿನಲ್ಲಿ ಕಂಡ ಯಾವ ಅಂಶವನ್ನು ಇದು ಪತ್ತೆ ಹಚ್ಚುದು ಅಂತ ಕೇಳ್ತಾರೆ. ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್. ಇಲ್ಲಿ ಬರೇ ಒಂದು ವಿಷಯ ಮಾತ್ರ ಹೇಳಲಿಕ್ಕಲ್ಲ ನಾನು ಇದನ್ನು ತಗೊಂಡದ್ದು. ಈ ನಮ್ಮ ದೇಹ ಬಹಳ ವಿಚಿತ್ರವಾದದ್ದು. ನೀವು ಬೇರೆ ಬೇರೆ, ನಿಮಗೆ ಗೊತ್ತಿದೆ, ಬೆಳ್ಳುಳ್ಳಿಯನ್ನು ಕೆಲವು ಸತಿ ನಾವು ತುಂಬಾ ಸೇವಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಬೆವರು ವಾಸನೆ ಬರ್ತದೆ ಅಂತ ಹೇಳ್ತೇವಲ್ವಾ. ಅದೇ ರೀತಿ ನೀವು ಎಂತ ಆಹಾರ ಸೇವಿಸದೇ ಇಲ್ಲ, ನಿಮ್ಮ ದೇಹದಲ್ಲಿ ಕೆಲವೊಂದಷ್ಟು ಕೆಮಿಕಲ್ಸ್ ಬಿಡುಗಡೆ ಆಗ್ತದೆ. ಅದು ಬೆವರಿನ ವಾಸನೆ ನಾವು ಬೆವರಿನ ವಾಸನೆ ಅಂತ ಕಾಮನ್ ಆಗಿ ಹೇಳಿಬಿಡ್ತೇವೆ. ಅದು ಒಂದೇ ಅಲ್ಲ. ಈ ಉದಾಹರಣೆಗೆ ಒಬ್ಬ ಕ್ಯಾನ್ಸರ್ ಪೇಷಂಟ್ ಅಂತ ಇಟ್ಕೊಳ್ಳಿ, ಅವನ ದೇಹ ಒಂದು ವಿಶಿಷ್ಟ ರೀತಿಯ ವಾಸನೆಯನ್ನು ಹೊರಡಿಸ್ತದೆ. ಅಂತ ಬೇರೆ ಬೇರೆ ರೋಗಗಳು ಬಂದಾಗ ನಮ್ಮ ದೇಹದ ವಾಸನೆ ಬೇರೆ ಬೇರೆ ತರಹ ಇರ್ತದೆ. ಅದನ್ನೆಲ್ಲ ನಮಗೆ ಅಂತದೆಲ್ಲ ನಾವು ಸೂಕ್ಷ್ಮ ಇಲ್ಲ. ಆದ್ರೆ ಈ ತರಬೇತಿ ಹೊಂದಿದ ನಾಯಿಗಳಿದೆಯಲ್ಲ, ಪೊಲೀಸ್ ನಾಯಿಗಳು, ಅವುಗಳು ಬಹಳ ಸುಲಭವಾಗಿ ಅದನ್ನು ಪತ್ತೆ ಹಚ್ಚುತ್ತವೆ. ಅದು ಬೇರೆ ಬೇರೆ ವಾಸನೆಗಳನ್ನು ಅದಕ್ಕೆ ಪತ್ತೆ ಹಚ್ಚಲಿಕ್ಕೆ ಅಭ್ಯಾಸ ಮಾಡಿರ್ತಾರೆ. ಯಾಕೆ? ಅಪರಾಧಿಗಳನ್ನು ಹಿಡಿಲಿಕ್ಕೆ ನಮಗೆ ಬೇರೆ ಬೇರೆ ಕಾರಣಗಳ ಮೂಲಕ ನಾವು ಅದನ್ನು ಹಿಡಿಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಇದೊಂದು ನಿಮಗೆ ಗೊತ್ತಿರಬೇಕಾದ ಅಂಶ. ಬೇರೆ ಬೇರೆ ವಿಷಯಗಳ ತರಬೇತಿ ಅವುಗಳಿಗೆ ಕೊಟ್ಟಿರ್ತಾರೆ. ಬೇರೆ ಬೇರೆ ರೀತಿಯ ವಾಸನೆಗಳನ್ನು ಅವರಿಗೆ ಅಭ್ಯಾಸ ಮಾಡಿಸಿ ಅದನ್ನು ನಾಯಿಗಳಿಗೆ ಗೊತ್ತು ಮಾಡಿಸ್ತಾರೆ. ಹಾಗಾಗಿ ಆ ಸ್ಮೆಲ್ ಅನ್ನು ನೋಡಿಕೊಂಡು ಅದು, ಈಗ ಯಾರೋ ಒಬ್ಬ ಏನೋ ಒಂದು ರೋಗದ ಪೇಷಂಟ್ ಇದ್ದಾನೆ, ಅವನು ಕಳ್ಳತನ ಮಾಡಿದ್ದಾನೆ ಅಥವಾ ಅವನೇನೋ ಪ್ರಾಬ್ಲಮ್ ತಂದಿದ್ದಾನೆ ಅಂತ ಇದ್ರೆ, ಅವನನ್ನು ಪತ್ತೆ ಹಚ್ಚಬೇಕು ಅಂತ ಇದ್ರೆ ಆ ತರ ಸ್ಮೆಲ್ ಅನ್ನು, ಅವನ ಒಂದು ಗುಣ ಗೊತ್ತಿರ್ತದಲ್ಲ ಅಲ್ಲಿ, ಆ ಸ್ಮೆಲ್ ಅನ್ನು ಅದಕ್ಕೆ ನಾಯಿಗೆ ತೋರಿಸಿಬಿಟ್ಟು ಇದನ್ನು ನಾಯಿಯನ್ನು ಬಿಟ್ಬಿಡ್ತಾರೆ. ಆ ರೀತಿಯಾಗಿ ಪೊಲೀಸ್ ನಾಯಿ ಪತ್ತೆ ಹಚ್ಚುವಂಥದ್ದು.
ಸ್ಟೆಮ್ ಸೆಲ್ ಅಂದ್ರೇನು? ಇದೊಂದು ವಿಶೇಷವಾದದ್ದು ಮತ್ತು ಅನೇಕ ಬಾರಿ ಪ್ರಶ್ನೆಗಳು ಬರ್ತದೆ. ಈ ಸ್ಟೆಮ್ ಸೆಲ್ ಹೇಳಿದ್ರೆ ಇದು ಹೊಸ ಆರ್ಗನ್ಸ್ ಆಗಿ ಅಥವಾ ಹೊಸ ಅಂಗಗಳಾಗಿ ಬೆಳಿಲಿಕ್ಕೆ ಸಹಾಯ ಮಾಡುವಂತಹ ಕೋಶಗಳಿದು. ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇದು ಕಂಡು ಬರ್ತದೆ. ಹೊಕ್ಕಳ ಬಳ್ಳಿ ಮಗು ಹುಟ್ಟುವಾಗ ಅದು ಫಸ್ಟ್ ಅದನ್ನು ಗುರುತಿಸಿಕೊಂಡದ್ದು ಅಲ್ಲಿಂದಲೇ. ಅಲ್ಲಿ ಒಂದು ಕೋಶ ಇದ್ದದ್ದು ಅದು ವಿಭಜನೆ ಆಗಿ ಒಂದು ಪೂರ್ತಿ ಒಂದು ಮಗು ಆಗ್ತದಲ್ಲ, ಈ ತರದ ಸ್ಟೆಮ್ ಸೆಲ್ ಅಂತ ವಿವಿಧ ಅಂಗಾಂಗಗಳಾಗಿ ರೂಪುಗೊಳ್ಳುವಂತಹ ಎಲ್ಲ ಜೀವಕೋಶಗಳನ್ನ ನಾವೇನಂತ ಕರಿತೇವೆ? ಸ್ಟೆಮ್ ಸೆಲ್ಸ್ ಅಂತ ಕರಿತೇವೆ. ಇದು ಯಾಕೆ ಇಲ್ಲಿ ತಕೊಂಡೆ ಅಂದ್ರೆ, ಇದು ಬೇರೆ ಬೇರೆ ರೋಗಗಳನ್ನು ಗುಣಪಡಿಸುವಂತಹ ಸಂದರ್ಭಗಳಲ್ಲಿ ಇದು ತುಂಬಾ ಅವಶ್ಯಕತೆ ಇದೆ. ಹಾಗಾಗಿ ಉದಾಹರಣೆಗೆ ಕ್ಯಾನ್ಸರಿನಂತಹ ರೋಗಗಳನ್ನು ಪತ್ತೆ ಹಚ್ಚುವಾಗ ರೋಗಗಳು ಪತ್ತೆ ಆಗಿರ್ತದೆ, ಆ ಮಗುವನ್ನು ಉಳಿಸ್ಬೇಕು ಅಂತ ಇದ್ದಾಗ ಅದೇ ಪೇರೆಂಟಿನ ಮತ್ತೊಂದು ಮಗುವಿನ ಸ್ಟೆಮ್ ಸೆಲ್ ಅನ್ನು ಅಲ್ಲಿ ಬಳಸ್ತಾರೆ ಅಂತೆಲ್ಲ ನೀವು ಮ್ಯಾಗಝಿನ್ಗಳಲ್ಲಿ ಓದಿರ್ಬೋದು. ಯಾಕೆ ಅಲ್ಲಿ ಈಗ ಉದಾಹರಣೆಗೆ ಬ್ಲಡ್ ಕ್ಯಾನ್ಸರ್ ಅಂತ ಊಹಿಸಿಕೊಳ್ಳಿ. ಅಸ್ಥಿ ಮಜ್ಜೆ ಒಂದು ಸ್ಟೆಮ್ ಸೆಲ್. ಅದು ಏನ್ ಮಾಡ್ತದೆ? ಹೊಸತಾಗಿ ರಕ್ತ ಕಣಗಳನ್ನು ಉತ್ಪತ್ತಿ ಮಾಡ್ಲಿಕ್ಕೆ ಅದಕ್ಕೆಲ್ಲ ಉಪಯೋಗ ಆಗ್ತದೆ. ಅದು ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಸ್ಟೆಮ್ ಸೆಲ್ ತುಂಬಾ ಇಂಪಾರ್ಟೆಂಟ್. ಟಾಲ್ಕಮ್ ಪೌಡರಿನ ವಸ್ತು ಯಾವುದು? ಟಾಲ್ಕಮ್ ಪೌಡರ್ ಅಂದ್ರೆ ಎಂತದ್ದು? ಮುಖಕ್ಕೆ ಹಚ್ಚುವಂಥದ್ದು, ಅಥವಾ ಕೇರಂ ಬೋರ್ಡಿಗೆ ಹಚ್ತೀರಿ ಅಲ್ವಾ? ಕೇರಂ ಬೋರ್ಡ್ ಹೇಗಿದ್ದ ಪೌಡರ್ ಅನ್ನು ಹಚ್ತೀರಿ, ಅದು ಮುಖಕ್ಕೆ ಹಾಕೋ ಪೌಡರ್ ಅನ್ನೇ ಹಾಕ್ತೀರಿ. ಸುಣ್ಣದ ಪುಡಿ ಅಂತದ್ದು ಒಂದು ಹಾಕುದಿಲ್ಲ ಅಲ್ಲಿ. ಯಾಕೆ ಹಾಕುದಿಲ್ಲ? ಟಾಲ್ಕಮ್ ಪೌಡರ್ನಲ್ಲಿ ಏನಿದೆ? ಇದು ಮ್ಯಾಗ್ನೀಷಿಯಂ ಸಿಲಿಕೇಟ್ ಅನ್ನುವಂತಹ ವಸ್ತು ಇದೆ. ನಂತರ ಬೇರೆ ಬೇರೆ ವಸ್ತುಗಳನ್ನು ಅದಕ್ಕೆ ಆಡ್ ಮಾಡ್ತೇವೆ ಪರಿಮಳಕ್ಕೆ ಆಗಿ ಹೀಗೆ ಅಂತ. ಆದ್ರೆ ಮ್ಯಾಗ್ನೀಷಿಯಂ ಸಿಲಿಕೇಟ್ ಅದರ ಪ್ರಮುಖ ವಸ್ತು. ಟಾಲ್ಕಮ್ ಪೌಡರ್ ಅಂತ ಮೊದಲಾಗಿ ಅದನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಕಾರಣ ಮ್ಯಾಗ್ನೀಷಿಯಂ ಸಿಲಿಕೇಟಿನ ನಯವಾದ ಪುಡಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೀವು ಬೇರೆ ಸಾಮಾನ್ಯವಾಗಿ ನಮಗೆ ದೇಹಕ್ಕೆ ತೊಂದರೆ ಆಗದಿದ್ದಂತಹ ಲವಣಗಳು ಅದನ್ನು ಅಷ್ಟು ನಯವಾಗಿ ಪುಡಿ ಮಾಡ್ಲಿಕ್ಕೆ ಅಂತ ಆಗುದಿಲ್ಲ. ಇದು ಬಹಳ ಈಸಿಯಾಗಿ ಸಿಗುವಂಥದ್ದು ಮತ್ತು ಬಹಳ ನಯವಾಗಿ ಇದನ್ನು ಮಾಡ್ಲಿಕ್ಕೆ ಆಗ್ತದೆ. ತುಂಬಾ ಸ್ಮೂತ್ ಇರ್ತದೆ. ಕೇರಂ ಬೋರ್ಡಿಗೆ ನೀವು ಹಾಕುದು ಅದೇ ಉದ್ದೇಶಕ್ಕೆ. ನೀವು ಹುಟ್ಟಿದ ತಕ್ಷಣ ಅದು ಸುತ್ತದು ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಇನ್ನು ಮುಖಕ್ಕೆ ಹಾಕುವಾಗ ಇಷ್ಟು ನಯವಾದ ಪೌಡರ್ ಮತ್ತೆ ಒಂಥರ ಶೈನಿಂಗ್ ಇದೆ ಪೌಡರ್ಗೆ. ಟಾಲ್ಕಮ್ ಪೌಡರ್ಗೆ ಒಂಥರ ಶೈನಿಂಗ್ ಇದೆ, ಅದಕ್ಕೆ ಬೇಕಾಗಿ ನಾವು ಮುಖಕ್ಕೆ ಹಾಕುದು ಅಲ್ವಾ? ಇದು ಎರಡು ವಿಶೇಷತೆಗಳು. ನಯವಾದ ಪುಡಿ ಮಾಡಬಹುದು ಮತ್ತು ಅದು ಹಚ್ಚಿದ್ದು ಗೊತ್ತೇ ಆಗುದಿಲ್ಲ ನಿಮಗೆ. ಈಗ ಕೈಗೆ ಮೈಗೆ ಹಚ್ಚಿಕೊಂಡದ್ದು ನೀವು ತೆಳುವಾಗಿ ಹಚ್ಚಿಕೊಂಡ್ರೆ ಒಂಥರ ಶೈನಿಂಗ್ ಬರ್ತದಲ್ಲ, ಅದಕ್ಕೋಸ್ಕರ ನಾವು ಟಾಲ್ಕಮ್ ಪೌಡರ್ ಅನ್ನು ಬಳಸುವಂಥದ್ದು. ಮ್ಯಾಗ್ನೀಷಿಯಂ ಸಿಲಿಕೇಟ್. ಓಕೆ, ಇವತ್ತಿಗೆ ಇಷ್ಟು ಸಾಕು. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಆಗ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಬರ್ತದೆ. ಧನ್ಯವಾದಗಳು.